श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಇದು ಶ್ರೀಮದ್ ಭಾಗವತದ ಮಂಗಲ ಶ್ಲೋಕ. ಇದನ್ನ ಇವತ್ತಿನಿಂದ ಅಂದ್ರೆ ನಿನ್ನೆವರೆಗೂ ಅಂದ್ರೆ ಕಳೆದ ಕ್ಲಾಸ್ವರೆಗೂ ನಾವು ಭಾಗವತ ಮಹಾತ್ಮ್ಯ ಮಾಡ್ತಾ ಇದ್ವಿ. ಅದು ಭಾಗವತದ ಪಾರ್ಟ್ ಅಲ್ಲ, ಪದ್ಮಪುರಾಣದ ಪಾರ್ಟ್ ಆಗಿರೋದ್ರಿಂದ ಭಾಗವತದ ಮಂಗಲ ಶ್ಲೋಕವನ್ನ ನಮ್ಮ ಕ್ಲಾಸ್ಗೆ ಮಂಗಲ ಶ್ಲೋಕ ಅಂತ ಹೇಳಿ ನಾನು ಬಳಸಿರ್ಲಿಲ್ಲ. ಅಲ್ಲಿ ಪದ್ಮಪುರಾಣದಲ್ಲಿ ಯಾವುದು ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ಅಂತಿತ್ತು, ಆ ಶ್ಲೋಕವನ್ನ ಹೇಳ್ತಾ ಇದ್ದೆ. ಇವಾಗ ನಾವು ಭಾಗವತ ಪ್ರವೇಶ ಮಾಡಿರೋದ್ರಿಂದ, ಇವತ್ತಿನಿಂದ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ಶ್ಲೋಕವನ್ನ ನಾವು ಮಂಗಲ ಶ್ಲೋಕವಾಗಿ ಸ್ವೀಕರಿಸ್ತೇವೆ. ಪ್ರತಿಯೊಂದು ಕ್ಲಾಸಲ್ಲಿಯೂ ಈ ಶ್ಲೋಕ ನಾವು ಹೇಳ್ಕೊಂಡೇನೆ ಮುಂದೆ ಹೋಗ್ತೇವೆ. ತಾವುಗಳು ಯಾವುದೇ ಅಧ್ಯಾಯ ಓದೋದಕ್ಕೆ ಶುರು ಮಾಡಿ, ಯಾವುದೇ ಸ್ಕಂದ ಯಾವುದೇ ಭಾಗ ಇರಲಿ ಅಥವಾ ಅಧ್ಯಾಯದ ಮಧ್ಯದಿಂದಲೂ ಶುರು ಮಾಡಲಿ, ಭಾಗವತ ಪುಸ್ತಕ ಅಧ್ಯಯನಕ್ಕೆ ಪ್ರಾರಂಭಕ್ಕೆ ಕೈಗೆತ್ಕೊಂಡಾಗ ಈ ಮಂಗಲ ಶ್ಲೋಕವನ್ನ ಹೇಳಿಬಿಟ್ಟು ಮುಂದೆ ಶುರು ಮಾಡಿ. ಇದು ಸತ್ ಸಂಪ್ರದಾಯ. ಈ ಶ್ಲೋಕ ಒಂಚೂರು ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀರಾ ಗುರುಜಿ? ನಿಮ್ಮ ಹತ್ರ ಇರೋ ಎಲ್ಲಾ ಪುಸ್ತಕಗಳಲ್ಲೂ ಇದು ಸಿಗುತ್ತದೆ. ಈ ಶ್ಲೋಕ ಭಾಗವತದ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕವೇ ಇದು. ಭಾಗವತ ಬುಕ್ ಇಲ್ಲ, ಆನ್ಲೈನ್ ಅಲ್ಲೆಲ್ಲ ಸಿಗುತ್ತದೆ. ಅದೇ ಚೆಕ್ ಮಾಡ್ತೀನಿ. ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಮಂಗಲ ಶ್ಲೋಕ. ಈ ಶ್ಲೋಕಕ್ಕೆ ಪೀಠಿಕೆ ಅನ್ನುವಂತಹದ್ದನ್ನ ನೋಡಿದ್ರೆ, ನಾವು ಕಥೆಯಲ್ಲಿ ಕೇಳದಂತೆ ನಾರದ ಮಹರ್ಷಿಗಳಿಗೆ ಬಹಳ ಬೇಜಾರಾಗಿ ಕೂತಾಗ ಸನತ್ ಕುಮಾರರು ಬಾದರಾಯಣರಿಗೆ ಬಹಳ ಬೇಜಾರದಲ್ಲಿದ್ದಾಗ ನಾರದರೇ ಬಂದು ನಿಮ್ಮಿಂದ ಈ ವೇದ ಇತ್ಯಾದಿ ವಿಂಗಡಣೆ ಆಯಿತು, 17 ಪುರಾಣಗಳ ರಚನೆ ಆಯಿತು, ಬ್ರಹ್ಮಸೂತ್ರಗಳ ರಚನೆ ಆಯಿತು, ಮಹಾಭಾರತ ರಚನೆ ಆಯಿತು, ಆದರೂ ನಿಮಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿದ್ರೆ ನೀವು ಈ ಎಲ್ಲವುಗಳ ತಿರುಳನ್ನು ಒಳಗೊಂಡಿರುವಂತಹ ಈ ಎಲ್ಲವುಗಳಂದ್ರೆ ವೇದ, ಉಪನಿಷತ್ತುಗಳು, ಬ್ರಹ್ಮಸೂತ್ರ ಮತ್ತು ಮಹಾಭಾರತ ಮತ್ತು ಹೇಳಿದ ಎಲ್ಲ ಪುರಾಣಗಳು, ಅಂದ್ರೆ ಸರಳದಲ್ಲಿ ಹೇಳುವಾಗ ಶ್ರುತಿ ಸ್ಮೃತಿ ಇವುಗಳ ಒಂದು ಸಾರಾಂಶ. ಹಾಗಿರುವಂತಹ ಒಂದು ಭಗವಂತನ ಸ್ವಸ್ವರೂಪವಾಗಿರುವಂತಹ ಸ್ವಸ್ವರೂಪದ ವರ್ಣನೆಯನ್ನು ಮಾಡುವಂತಹ
ಪುರಾಣವನ್ನು ನಿಮ್ಮಿಂದ ರಚನೆ ಆಗಬೇಕಾಗಿದೆ ಎಂಬುದಾಗಿ ನಾರದರು 4 ಶ್ಲೋಕಗಳಲ್ಲಿ ಬಾದರಾಯಣರಿಗೆ ಉಪದೇಶ ಮಾಡಿದರು. ಅದು ಚತುಶ್ಲೋಕಿ ಭಾಗವತ ಎನ್ನುವುದನ್ನು ನಾವು ಮೊದಲನೆಯ ಇಂಟ್ರಡಕ್ಷನ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಆ ಶ್ಲೋಕದ ಹಿನ್ನೆಲೆಯಲ್ಲಿ ನಾರದರಿಂದ ಚತುಶ್ಲೋಕಿ ಭಾಗವತವನ್ನ ಉಪದೇಶ ಪಡೆದಂತಹ ಬಾದರಾಯಣರು ಆಮೇಲೆ ಆ ಶ್ಲೋಕಾರ್ಥವನ್ನ ವಿಸ್ತರಿಸಿ ಭಾಗವತ ಎನ್ನುವಂತಹ ಪುರಾಣವನ್ನ ರಚನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಆವಾಗ ಅವರಿಗೆ ಹೀಗೆ ಒಂದು ಯೋಚನೆ ಬಂತು, ನಾನು ಭಗವಂತನ ಸ್ವಸ್ವರೂಪದ ವರ್ಣನೆಯನ್ನು ಮಾಡೋದಕ್ಕೆ ಹೊರಟಿದ್ದೀನಿ, ಆದ್ರೆ ಇವತ್ತಿನ ಕಾಲದಲ್ಲಿ ಭಗವಂತನ ಅಸ್ತಿತ್ವವನ್ನೇ ಅಲ್ಲಗಳೆಯುವಂತಹ ಒಂದು ಯೋಚನೆ ಎಲ್ಲ ನಡೀತಾ ಇದೆ. ಆದ್ರಿಂದ ಮೊದಲು ಭಗವಂತದ ಅಸ್ತಿತ್ವವನ್ನ ಪ್ರತಿಪಾದಿಸಬೇಕು, ಪುನಃ ಪ್ರತಿಷ್ಠಾಪಿಸಬೇಕು ಜನರ ಮಾನಸದಲ್ಲಿ ಅನ್ನುವ ಉದ್ದೇಶದಿಂದ ಭಗವಂತನ ಅಸ್ತಿತ್ವವನ್ನ ಪ್ರತಿಪಾದನೆ ಮಾಡುವಂತಹ ಮಂಗಲ ಶ್ಲೋಕವನ್ನ ರಚನೆ ಮಾಡ್ತಾರೆ. ಅರ್ಥಾತ್ ಈ ಶ್ಲೋಕದಲ್ಲಿ ಭಗವಂತನ ಅಸ್ತಿತ್ವ ಮತ್ತು ಸ್ವರೂಪ ಕುರಿತು ಚರ್ಚೆ ಆಗಿದೆ. ಇದರಲ್ಲಿ ನಾನು ಭಾಗವತದ ಪರಿಚಯ ಹೇಳುವಾಗ ಹೇಳಿದ್ದೆ, ಇದು ಉಪನಿಷತ್ ಸಾರವೇ ಆಗಿದೆ ಎನ್ನುವುದಾಗಿ, ಮತ್ತು ಬ್ರಹ್ಮಸೂತ್ರಗಳ ಒಂದು ಸಾಲಿಗೂ ನಿಲ್ಲುವಂತಹದ್ದು ಅನ್ನೋದನ್ನು ಹೇಳಿದ್ದೆ. ಇಲ್ಲಿ ಉಪನಿಷತ್ತು ಯಾವ ರೀತಿಯ ಗ್ರಂಥಗಳನ್ನ ಅಥವಾ ವಿಷಯಗಳನ್ನ ಚರ್ಚೆ ಮಾಡ್ತದೆ ಅಂತ ಹೇಳಿದ್ರೆ, ಬಹಳ ಮೂಲಭೂತವಾಗಿರುವಂತಹ ಪ್ರಶ್ನೆಗಳನ್ನ ಉಪನಿಷತ್ತು ಕೈಗೆತ್ಕೊಳ್ತದೆ. ಜಗತ್ತಂದ್ರೇನು, ಜಗತ್ತಿನ ಕಾರಣ ಯಾರು, ಹಾಗಿದೆ ಏನು, ಆ ಕಾರಣ ಇದ್ರೆ ಹೇಗಿದೆ ಆ ಕಾರಣ, ನಾನು ಅಂದ್ರೆ ಯಾರು, ಜೀವ ಅಂದ್ರೆ ಏನು ಇತ್ಯಾದಿ ಮೂಲಭೂತ ಅಂಶಗಳನ್ನ ಚರ್ಚೆ ಮಾಡುವುದರಿಂದ ಇದು ವೇದಾಂತ ಅಥವಾ ಫಿಲಾಸಫಿ ಅಂತ ನಾವು ಯಾವ ಸಾಮಾನ್ಯ ಪದದಲ್ಲಿ ಬಳಸ್ತೇವೆಯೋ ಆ ಅರ್ಥ ವ್ಯಾಪ್ತಿಗೆ ಸೇರುತ್ತದೆ ಉಪನಿಷತ್ತಿನ ವಿಷಯ ವಸ್ತು. ಆ ವಿಷಯವನ್ನೇ ಈ ಭಾಗವತದಲ್ಲಿದೆ ಅಂತ ಪರಿಚಯದಲ್ಲಿ ನಾನು ಹೇಳಿದ್ದೆ. ಅದನ್ನ ಈ ಮಂಗಲ ಶ್ಲೋಕದಲ್ಲಿಯೂ ನಾವು ನೋಡಬಹುದು. ಜನ್ಮಾದ್ಯಸ್ಯ ಯತಃ ಅನ್ನುವಂತಹದ್ದು ಮಂಗಲ ಶ್ಲೋಕದ ಮೊದಲನೇ ಪದ. ಈ ಪದದಲ್ಲಿ ಅಕ್ಷರಶಃ ಬಾದರಾಯಣರು ರಚಿಸಿರುವಂತಹ ಬ್ರಹ್ಮಸೂತ್ರದ 2ನೇ ಸೂತ್ರವನ್ನೇ ಇಲ್ಲಿ ಶ್ಲೋಕದ ಮೊದಲನೇ ಪದವಾಗಿ ಬಳಸಿದ್ದಾರೆ. ಬ್ರಹ್ಮಸೂತ್ರಗಳ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ, 2ನೇ ಸೂತ್ರ ಜನ್ಮಾದ್ಯಸ್ಯ ಯತಃ. ಆ ಜನ್ಮಾದ್ಯಸ್ಯ ಯತಃ ಅನ್ನುವಂತಹದ್ದನ್ನೇ ಇಲ್ಲಿ ಆಸ್ ಇಟ್ ಈಸ್ ಭಾಗವತದ ಮಂಗಲ ಶ್ಲೋಕವಾಗಿ ತೆಗೆದುಕೊಂಡಿದ್ದಾರೆ. ಇದರಿಂದ ಬಾದರಾಯಣರು ಜಿಜ್ಞಾಸುಗಳಾದಂತಹ ನಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ನೀವು ಓದ್ತಾ ಇರುವಂತಹ ಭಾಗವತ ಪುರಾಣ ಗ್ರಂಥ ಕೇವಲ ಕಥೆಗಳಿಗೆ ಸೀಮಿತವಾಗಿರುವಂತಹದ್ದಲ್ಲ, ಬ್ರಹ್ಮಸೂತ್ರಗಳಲ್ಲಿ ಚರ್ಚಿಸಿರುವಂತಹ ವಿಷಯಗಳೆಲ್ಲವೂ ಇದರಲ್ಲಿ ಬರುತ್ತವೆ ಅನ್ನೋದನ್ನ ಒಂದು ರೀತಿಯ ಇಂಗಿತ, ಒಂದು ಇಂಡಿಕೇಶನ್ ಕೊಟ್ರು, ಸಿಗ್ನಲ್ ಕೊಟ್ರು ಈ ಶ್ಲೋಕದಿಂದ. ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಬಾದರಾಯಣ ಬ್ರಹ್ಮಸೂತ್ರಗಳ 2ನೇ ಸೂತ್ರವನ್ನ ಆಸ್ ಇಟ್ ಈಸ್ ಬಳಸೋದ್ರಿಂದ ಬ್ರಹ್ಮಸೂತ್ರಗಳ ವಿಷಯ ಏನು? ಪುನಃ ಉಪನಿಷತ್ತುಗಳ ಸಾರವೇ ಬ್ರಹ್ಮಸೂತ್ರ. ಉಪನಿಷತ್ತುಗಳ ವಿಷಯ ಏನು? ವೇದಾಂತ, ಫಿಲಾಸಫಿ. ಅರ್ಥಾತ್ ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಪದ ಹೇಳುವುದರಿಂದ ಈ ಭಾಗವತ ಪುರಾಣದಲ್ಲಿ ಉಪನಿಷತ್ತಿನ ವಿಷಯಗಳು ಇಲ್ಲಿ ಚರ್ಚಿಸಲ್ಪಟ್ಟಿವೆ. ಅಂದ್ರೆ ಕೇವಲ ಕಥೆಯಾಗಿರದೆ ಕಥೆಗಳ ಜೊತೆಗೆ ತತ್ವ ಜಿಜ್ಞಾಸೆಯು ಇದರಲ್ಲಿರುತ್ತೆ ಅನ್ನುವಂತಹದ್ದನ್ನು ನಾವು ನೋಡಿದ್ವಿ. 1ನೇದು. 2ನೇದು, ಈ ಶ್ಲೋಕದ ಕೊನೆಯ ಪದಗಳು ಸತ್ಯಂ ಪರಂ ಧೀಮಹಿ ಅಂತ.
ಸತ್ಯಂ ಪರಂ ಧೀಮಹಿ ಅನ್ನುವಂತಹದ್ರಲ್ಲಿ ಸತ್ಯಂ ಅಂತ ಪದ ಇದೆ. ಅದು ಕೂಡ ಪುನಃ ಉಪನಿಷತ್ತಿನಲ್ಲಿ ಹೇಳಿರುವಂತಹ ಪದವೇನೆ. ಅದು ಹೇಗೆ ಅಂತ ಹೇಳಿದ್ರೆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಬ್ರಹ್ಮದ ಲಕ್ಷಣ ಹೇಳ್ತಾ, ತೈತ್ತಿರೀಯ ಉಪನಿಷತ್ತಿನಲ್ಲಿ 3 ಭಾಗ, ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ ಮತ್ತು ಭೃಗುವಲ್ಲಿ. ಮಧ್ಯದ ಬ್ರಹ್ಮಾನಂದವಲ್ಲಿಯಲ್ಲಿ ಎರಡನೇದ್ದು ಅಥವಾ ಮೂರನೇದ್ದು ಮಂತ್ರ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವಂತಹದ್ದು ಬ್ರಹ್ಮ ಲಕ್ಷಣವನ್ನು ಹೇಳುವಂತಹ ಮಂತ್ರ. ಮೊದಲನೇ ಮಂತ್ರ ಬ್ರಹ್ಮವಿದಾ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವುದಾಗಿ ಬ್ರಹ್ಮಾನಂದದಲ್ಲಿ ಹೇಳ್ತದೆ. ಅಥವಾ ಅದರಲ್ಲಿನ ಮೂರನೇ ಮಂತ್ರ. ಈ ಮಂತ್ರ ಬ್ರಹ್ಮವಸ್ತುವಿನ ಸ್ವರೂಪ ಲಕ್ಷಣವನ್ನ ಹೇಳುವಂತಹದ್ದು. ಅರ್ಥಾತ್ ಈ ಸತ್ಯಂ ಅನ್ನುವಂತಹ ಪದ ಉಪನಿಷತ್ತಿನಿಂದ ಆಸ್ ಇಟ್ ಈಸ್, ತೈತ್ತಿರೀಯ ಉಪನಿಷತ್ತಿನಿಂದ ತೆಗೆದುಕೊಂಡಿರುವಂತಹದ್ದು. ಅಂದ್ರೆ ಮೊದಲನೆಯ ಪದದಿಂದ ಬ್ರಹ್ಮಸೂತ್ರಕ್ಕೆ ಸಮಾನ, ಕೊನೆಯ ಪದದಿಂದ, ಕೊನೆಯ ಸಾಲಿನಲ್ಲಿರುವಂತಹ ಲಾಸ್ಟ್ ಬಟ್ ಟು ಪದದಿಂದ ಉಪನಿಷತ್ತಿಗೆ ಸಮಾನ ಎನ್ನುವಂತಹದ್ದನ್ನ ಇಲ್ಲಿ ಸೂಚಿಸಿದರು. ಮತ್ತು ಲಾಸ್ಟ್ ವರ್ಡ್ ಧೀಮಹಿ ಅನ್ನುವಂಥದ್ದು. ಧೀಮಹಿ ಅನ್ನುವಂತಹ ಪದ ಬಹಳ ಪ್ರಸಿದ್ಧವಾಗಿರುವಂತಹದ್ದು. ಧೀಮಹಿ ಅಂತ ಹೇಳಿದ ತಕ್ಷಣ ತಮ್ಮ ಮನಸ್ಸಿನಲ್ಲಿ ಆ ಪದ ಎಲ್ಲಿ ಉಪಯೋಗ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ಈಗಾಗಲೇ ಮನಸ್ಸಿಗೆ ಬಂದಿರಬಹುದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ವೇದಗಳಲ್ಲಿ ಇರುವಂತಹ ಆಸ್ ಇಟ್ ಈಸ್ ಇರುವಂತಹ ಏಕೈಕ ಮಂತ್ರ ಗಾಯತ್ರಿ ಮಂತ್ರ. ನಾವು ಸಂಧ್ಯಾ ವಂದನೆ ಮಾಡುವಾಗ ಯಾವ ಗಾಯತ್ರಿ ಮಂತ್ರವನ್ನ ಜಪ ಪುರಶ್ಚರಣ ಅನುಷ್ಠಾನಗಳಿಗೆ ಬಳಸ್ತೇವೆಯೋ ಆ ಗಾಯತ್ರಿ ಮಂತ್ರದ ಕೊನೆ ಅಕ್ಷರ ಧೀಮಹಿ ಅನ್ನುವಂತಹದ್ದು. ಆ ಪದವನ್ನ ಇಲ್ಲಿ ಆಸ್ ಇಟ್ ಈಸ್ ಬಳಸೋದಕ್ಕೆ ಆ ಪದ ನೋಡಿ ಹೇಗಿದೆ. ಧೀಮಹಿ ಅನ್ನೋದು ಲೌಕಿಕ ವ್ಯಾಕರಣದ ನಿಯಮಗಳಿಗೆ ಅನ್ವಯ ಆಗೋದಿಲ್ಲ. ಅಂದ್ರೆ ಏನರ್ಥ, ಈಗ ಹೇಗೆ ನಾವು ಕನ್ನಡದಲ್ಲಿ ಹಳೆಗನ್ನಡ ಹೊಸಗನ್ನಡ ಅಂತ ಹೇಳ್ತೀವಲ್ವಾ, ಹಾಗೆ ಸಂಸ್ಕೃತದಲ್ಲಿ ಲೌಕಿಕ ವ್ಯಾಕರಣ ಮತ್ತು ವೈದಿಕ ವ್ಯಾಕರಣ ಅಂತ ಎರಡಿದೆ. ಲೌಕಿಕ ಸಂಸ್ಕೃತ, ವೈದಿಕ ಸಂಸ್ಕೃತ ಅಂತ. ವೇದಗಳಲ್ಲಿ ಬಳಸಿರುವ ಸಂಸ್ಕೃತ ಭಾಷೆನೇ ಬೇರೆ, ಅದಕ್ಕೆ ವ್ಯಾಕರಣ ನಿಯಮಗಳೇ ಬೇರೆ. ನಾವು ಮಾತನಾಡುವಂತಹ ಅಥವಾ ಕಾಳಿದಾಸಾದಿಗಳು ಬರೆದಿರುವಂತಹ ಕಾವ್ಯಗಳಲ್ಲಿ ಬಳಸಿರುವಂತಹ ಸಂಸ್ಕೃತದ ಭಾಷೆ ಮತ್ತು ಸಂಸ್ಕೃತದ ವ್ಯಾಕರಣವೇ ಬೇರೆ. ಬೇರೆ ಅಂದ್ರೆ ತೀರ ತದ್ವಿರುದ್ಧವಾಗಿದ್ದಾವೆ ಅಂತ ಅರ್ಥ ಅಲ್ಲ. ಅಲ್ಲಿಯ ನಿಯಮಗಳು ಬೇರೆ, ಇಲ್ಲಿಯ ನಿಯಮಗಳು ಬೇರೆ. ಈ ಗ್ರಂಥ ಭಾಗವತ ಪುರಾಣ ಈಗಾಗಲೇ ಮುಂಚೆ ಒಬ್ರು ಶ್ರೋತೃ ಕೇಳಿದಂತೆ ವೇದಾಂತ ತಿಳಿದುಕೊಳ್ಬೇಕು ಹೇಗೆ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಅಲ್ಲಿ ಏನು ಉತ್ತರ ಹೇಳಿದ್ದೆ, ವೇದ ಅಲ್ಲ ಅಂತ ಹೇಳಿದೆ. ಅರ್ಥಾತ್ ಈ ಭಾಗವತ ಪುರಾಣ ವೈದಿಕ ಸಾಹಿತ್ಯದಲ್ಲಿ ಬರುವಂತಹದ್ದಲ್ಲ, ಲೌಕಿಕ ಸಾಹಿತ್ಯದಲ್ಲಿ ಬರುವಂತಹದ್ದು. ಅಂದ್ರೆ ಈ ಭಾಗವತ ಪುರಾಣದಲ್ಲಿ ಲೌಕಿಕ ಸಂಸ್ಕೃತದ ವ್ಯಾಕರಣದ ನಿಯಮಗಳು ಅಪ್ಲೈ ಆಗ್ಬೇಕು. ಆದರೆ ಧೀಮಹಿ ಅನ್ನುವಂತಹದ್ದು ಲೌಕಿಕ ವ್ಯಾಕರಣದ ನಿಯಮಗಳಿಗೆ ಒಳಪಡೋದಿಲ್ಲ, ವೈದಿಕ ಸಂಸ್ಕೃತದ ವ್ಯಾಕರಣದ ನಿಯಮಗಳಿಗೆ ಒಳಪಡುತ್ತದೆ. ಆದರೂ ಕೂಡ ಆ ಪದವನ್ನ ವೈದಿಕದಿಂದ ಲೌಕಿಕಕ್ಕೆ ಬಳಸಿರೋದು ಒಂದು ಉದ್ದೇಶದಿಂದ. ಯಾವ ಉದ್ದೇಶ ಅಂತ ಹೇಳಿದ್ರೆ, ಬಾದರಾಯಣರು ಸೂಚನೆ ಕೊಡ್ತಾ ಇದ್ದಾರೆ, ನೀವು ಓದ್ತಾ ಇರುವಂತಹ ಈ ಗ್ರಂಥ ಏನಿದೆ ಇದು ಸುಮ್ಮನೆ ಎಲ್ಲ 17 ಪುರಾಣಗಳಂತೆ 18ನೇದು ಇನ್ನೊಂದು ಪುರಾಣ 10ರಲ್ಲಿ 11 ಅನ್ನೋ ಥರ ಭಾವಿಸಬೇಡಿ. ಇದು ಅರ್ಥಗಾಂಭೀರ್ಯದಿಂದ, ವಿಷಯ ವೈಶಾಲ್ಯದಿಂದ ಮತ್ತು ತತ್ವ ಜಿಜ್ಞಾಸೆಯ ದೃಷ್ಟಿಯಿಂದ ವೇದಕ್ಕೇನೆ ಸಮಾನ ಎನ್ನುವಂತಹ ಸೂಚನೆಯನ್ನ ಧೀಮಹಿ ಎನ್ನುವಂತಹ ಪದಪ್ರಯೋಗ ಬಳಸೋದ್ರ ಮೂಲಕ ಕೊಡ್ತಾ ಇದ್ದಾರೆ. ಅರ್ಥಾತ್ ಈ ಶ್ಲೋಕದಲ್ಲಿ ನಾವು ಏನೇನು ನೋಡಿದ್ವಿ, ಈ ಭಾಗವತ ಪುರಾಣ ವೇದಕ್ಕೆ ಸಮಾನ, ಈ ಭಾಗವತ ಪುರಾಣ ಉಪನಿಷತ್ತಿಗೆ ಸಮಾನ, ಈ ಭಾಗವತ ಪುರಾಣ ಬ್ರಹ್ಮಸೂತ್ರಗಳಿಗೆ ಸಮಾನ. ಹೀಗೆ ಒಂದೊಂದು ನಿಶ್ಚಿತ ಪದ ಪ್ರಯೋಗದ ಮೂಲಕ ಬಾದರಾಯಣರು
ನಮಗೆ ಆ ಶ್ಲೋಕಗಳ ಆ ಗ್ರಂಥದ ಹಿರಿಮೆಯನ್ನ, ವೈಶಿಷ್ಟ್ಯತೆಯನ್ನ, ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಆ ಶ್ಲೋಕವನ್ನ ಪ್ರವೇಶ ಮಾಡುವುದಾದ್ರೆ, ಬಾದರಾಯಣರಿಗೆ ಈಗಾಗಲೇ ಅನ್ನಿಸಿದಂತೆ ನಾನು ಭಗವಂತನ ಗುಣಮಹಿಮೆಗಳನ್ನ ವರ್ಣನೆ ಮಾಡಬೇಕು ಅಂತ ಹೊರಟಾಗ ಭಗವಂತನ ಅಸ್ತಿತ್ವವನ್ನ ಮುಂಚೆ ರುಜುವಾತ್ ಮಾಡಬೇಕು, ನಿರೂಪಿಸಬೇಕು. ಹಾಗೆ ನಿರೂಪಿಸಿ ಆಮೇಲೆ ಅವನ ವರ್ಣನೆಯನ್ನು ಮಾಡಬೇಕು ಅನ್ನೋದನ್ನ ಅವ್ರ ಮನಸ್ಸಿಗೆ ಬಂದು ಈ ಶ್ಲೋಕದಲ್ಲಿ ಭಗವಂತನ ಅಸ್ತಿತ್ವವನ್ನ ರುಜುವಾತ್ ಮಾಡ್ತಾರೆ, ನಿರೂಪಿಸ್ತಾರೆ. ನಾವು ಯಾವುದೇ ಒಂದು ವಸ್ತುವನ್ನ ನಿರೂಪಿಸ್ಬೇಕು, ಅದನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ನಾವು ಲಾಜಿಕ್ ಇಂದ ಪ್ರೂವ್ ಮಾಡ್ತೀವಿ, ಯುಕ್ತಿಯನ್ನ ಬಳಸಿ ಪ್ರೂವ್ ಮಾಡ್ತೀವಿ. ಅಥವಾ ತುಂಬಾ ದೊಡ್ಡವರು ಹೇಳಿದ್ದಾರೆ ಅನ್ನುವ ರೀತಿಯಲ್ಲಿ ರೆಫರೆನ್ಸ್ ಅನ್ನ ತೆಗೆದುಕೊಂಡು ಪ್ರೂವ್ ಮಾಡ್ತೀವಿ, ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ ಅನ್ನುವಂತಹ ರೀತಿಯಲ್ಲಿ. ಈ ಶ್ಲೋಕದಲ್ಲಿ ಬಾದರಾಯಣರು ಭಗವಂತನ ಅಸ್ತಿತ್ವವನ್ನ ಪ್ರತಿಪಾದನೆ ಮಾಡೋದಕ್ಕೆ ಎರಡೂ ಶೈಲಿಯನ್ನ ಬಳಸ್ತಾರೆ. ಯುಕ್ತಿಪೂರ್ವಕವಾಗಿಯೂ ಸಾಬೀತು ಮಾಡ್ತಾರೆ ಮತ್ತು ವೇದದಲ್ಲಿಯೇ ಹೇಳಿದೆ ಎನ್ನುವ ರೀತಿಯಲ್ಲಿ ಸಾಬೀತು ಮಾಡ್ತಾರೆ. ಯುಕ್ತಿಪೂರ್ವಕವಾಗಿ ಸಾಬೀತು ಮಾಡೋದಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಅನುಮಾನ ಪ್ರಮಾಣ ಅಂತ ಹೇಳ್ತೀವಿ. ವೇದಗಳಲ್ಲಿ ಹೇಳಿದೆ ಆದ್ರಿಂದ ನಾವು ಅದನ್ನ ಸ್ವೀಕರಿಸಬೇಕು ಅಂತ ಹೇಳೋದಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಆಗಮ ಪ್ರಮಾಣ ಅಥವಾ ಶಬ್ದ ಪ್ರಮಾಣ ಅಂತ ಹೇಳ್ತೀವಿ. ಹೀಗೆ ಆ ಎರಡನ್ನು ಅನುಮಾನ. ಇನ್ನು ಪ್ರತ್ಯಕ್ಷ ಪ್ರಮಾಣ ಯಾಕೆ ಅಂತ ಹೇಳಿದ್ರೆ, ಜಗತ್ತು ಬಹಳ ವಿಶಾಲವಾಗಿರುವುದರಿಂದ ಜಗತ್ ಕಾರಣವಾಗಿರುವಂತಹ ಬ್ರಹ್ಮವು ಪ್ರತ್ಯಕ್ಷ ಪ್ರಮಾಣಕ್ಕೆ ನಿಲುಕದೇ ಇರುವುದರಿಂದ ಪ್ರತ್ಯಕ್ಷ ಪ್ರಮಾಣದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ಉಪಮಾನ ಪ್ರಮಾಣದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅಂತಹದ್ದು ಇನ್ನೊಂದು ಯಾವುದಾದ್ರೂ ಇದ್ರೆ ಉಪಮಾನ ಪ್ರಮಾಣ ಬಳಸ್ಬೋದು. ಉದಾಹರಣೆಗಾಗಿ ಕಾಡೆಮ್ಮೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರುವವನು ಕಾಡಿಗೆ ಹೋದಾಗ ಕಾಡೆಮ್ಮೆ ಅಂದ್ರೆ ಹೆಂಗಿರ್ತದೆ ಅಂತ ಹೇಳಿದಾಗ ಅವನಿಗೆ ಹೇಳ್ಬೋದು, ಊರಲ್ಲಿ ಎಮ್ಮೆ ಇರ್ತದಲ್ಲ ಅದೇ ತರ ಇರ್ತದೆ ಅಂತ ಹೇಳಿದ್ರೆ ಅದನ್ನ ನೆನಪಲ್ಲಿ ಇಟ್ಕೊಂಡು ಆ ತರ ಪ್ರಾಣಿ ಕಾಡಿನಲ್ಲಿ ನೋಡಿದಾಗ ಓಹೋ ಇದು ಕಾಡೆಮ್ಮೆ ಅಂತ ಹೇಳ್ತಾನೆ. ಅದರ ತರ ಇರೋದು ಇನ್ನೊಂದನ್ನು ಸೂಚಿಸಿದಾಗ ಉಪಮಾನ ಪ್ರಮಾಣ ಅಂತ ನಾವು ಹೇಳ್ತೀವಿ. ಭಗವಂತನಿಗೆ ಉಪಮಾನ ಪ್ರಮಾಣ ಕೊಡಬೇಕು ಅಂದ್ರೆ ಭಗವಂತನ ತರ ಇನ್ನೊಂದು ಭಗವಂತ ಇರಬೇಕಲ್ಲ, ಅಂತಹದ್ದಿಲ್ಲ. ಆ ಕಾರಣದಿಂದ ಉಪಮಾನ ಪ್ರಮಾಣಕ್ಕೂ ನಿಲುಕುವಂತವನಲ್ಲ, ಸಿಗುವಂತಹದ್ದಲ್ಲ. ಆದ್ರಿಂದ ನಾವು ನಮ್ಮ ಸ್ಥಾಯಿನಲ್ಲಿ ಯಾವುದೇ ವಿಷಯನ್ನು ಒಪ್ಪಬೇಕು ಅಂತ ಹೇಳಿದ್ರೆ ಅನುಮಾನ ಪ್ರಮಾಣದಿಂದಲೇನೆ ಒಪ್ತೀವಿ. ಅನುಮಾನ ಅಂತ ಪ್ರಮಾಣ ಪದ ಬಳಸಿದ ತಕ್ಷಣ ಬಹಳ ಜನರಿಗೆ ಅನ್ನಿಸಬಹುದು ಇಂಗ್ಲಿಶಿನ ಡೌಟ್ ಅನ್ನೋ ಅರ್ಥದಲ್ಲಿ, DOUBT ಡೌಟ್ ಅನ್ನೋ ಅರ್ಥದಲ್ಲಿ ಅನುಮಾನ ಅಂತ ಹೇಳ್ತೀವಿ. ಹಾಗಲ್ಲ, ಕನ್ನಡ ಭಾಷೆಯಲ್ಲಿ ಅನುಮಾನ ಅಂದ್ರೆ ಡೌಟ್ ಅನ್ನೋ ಅರ್ಥದಲ್ಲಿ ಬಳಸಬಹುದು. ಸಂಸ್ಕೃತದಲ್ಲಿ ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ಲಾಜಿಕ್, ಯುಕ್ತಿ, ತರ್ಕ. ಇವತ್ತಿನ ಆಧುನಿಕ ವಿಜ್ಞಾನ ಏನಿದೆ ಇದೆಲ್ಲವೂ ಪೂರ್ತಿ ಅನುಮಾನ ಪ್ರಮಾಣದ ಮೇಲೇನೆ ನಿಂತಿರುವಂಥದ್ದು. ನಾವು ಬೌದ್ಧಿಕವಾಗಿ ಏನೆಲ್ಲಾ ಸರ್ಕಸ್ ಮಾಡ್ತೀವಿಯೋ ಅದೆಲ್ಲವೂ ಅನುಮಾನ ಪ್ರಮಾಣದ ಆಧಾರದ ಮೇಲೇನೆ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಈ ನನ್ನ ಹಿಂದೆ ವೇದಾಂತ ಪ್ರಬೋಧ ಪಾಠ ಕೇಳಿದವರು ಮತ್ತು ಪಂಚದಶಿ ಪಾಠನಲ್ಲಿರುವವರಿಗೆ ಈ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ನಮ್ಮ ಕ್ಲಾಸಲ್ಲಿ ಆ ವೇದಾಂತ ಪ್ರಬೋಧ ಕೇಳದೇ ಇರೋರು ಮತ್ತು ಪಂಚದಶಿ ಕೇಳದೇ ಇರೋರು ಇಲ್ಲಿ ಕುಳಿತಿರೋದ್ರಿಂದ ನಾನು ಅವರಿಗೋಸ್ಕರ ಇಷ್ಟು ವಿವರಣೆ ಕೊಡ್ತಾ ಇದ್ದೀನಿ. ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ನಾವು ಬಳಸುವಂತಹ ಯುಕ್ತಿ, ಲಾಜಿಕ್, ತರ್ಕ. ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳಿದ್ರೆ ಇಂದ್ರಿಯಗಳಿಂದ ಏನ್ ಸೂಚನೆ ಮಾಡ್ತದೆಯೋ ನೋಡ್ತೀವಿ ಅದೆಲ್ಲವೂ ಪ್ರತ್ಯಕ್ಷ ಪ್ರಮಾಣ. ಉಪಮಾನ ಪ್ರಮಾಣ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದನ್ನು ನಾವು ಕಂಪೇರ್ ಮಾಡಿ ಅಥವಾ ದೃಷ್ಟಾಂತ ಕೊಟ್ಟು ಅದ್ರ ಮೂಲಕ ತಿಳಿಸೋದು, ಎಕ್ಸಾಂಪಲ್ ಕೊಟ್ಟು ಅದ್ರ ಮೂಲಕ ತಿಳಿಸುವಂತಹದ್ದು, ಅದರಂತೆ ಅಂತ ಒಂದು ಎನಾಲಜಿ ಕೊಡುವಂತಹದ್ದು ಉಪಮಾನ ಪ್ರಮಾಣ. ಶಬ್ದ ಪ್ರಮಾಣ ಅಂತ ಹೇಳಿದ್ರೆ ವೇದಗಳಲ್ಲಿ ಹೇಳಿದೆ ಅಂತ. ವೇದಗಳೇ ಹೇಳಿದ್ರೆ ಯಾಕೆ ಒಪ್ಪಬೇಕು ನಾವು ಅನ್ನುವಂತಹ ಪ್ರಶ್ನೆ ಬರ್ತದೆ. ಯಾಕೆ ಒಪ್ಪಬೇಕು ಅನ್ನೋದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ವೇದಗಳು ಅಪೌರುಷೇಯಗಳು.
ಅಪೌರುಷೇಯ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಪುರುಷ ಪ್ರಯತ್ನದಿಂದ ಅಂದ್ರೆ ವ್ಯಕ್ತಿಯಿಂದ ರಚನೆ ಆಗಿರುವಂತಹ ಗ್ರಂಥಗಳಲ್ಲ. ಅದನ್ನು ನಾನು ಫೌಂಡೇಶನ್ಸ್ ಆಫ್ ಧರ್ಮ ಅನ್ನುವಂತಹ ಪಾಠ ಮಾಡುವಾಗ ಆ ನನ್ನ ಇಲ್ಲಿ ಹೇಳುವಂತಹ ಎಲ್ಲ ರೆಫರೆನ್ಸ್ಗಳೇನಿದಾವೆ ಅವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇದಾವೆ. ನೀವು ಅದನ್ನ ನೋಡ್ಕೊಳ್ಬಹುದು ಸಮಯ ಸಿಕ್ಕಾಗ. ಫೌಂಡೇಶನ್ಸ್ ಆಫ್ ಧರ್ಮ ಅನ್ನುವಂತಹ ಧರ್ಮದ ಆಧಾರಗಳು ಅಂತ ಪಾಠ ತೆಗೆದುಕೊಂಡಿದ್ದೆ ಮುಂಚೆ. ಅದರಲ್ಲಿ ವೇದಗಳು ಯಾಕೆ ಅಪೌರುಷೇಯ ಅನ್ನುವಂತಹದ್ದನ್ನ ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಒಟ್ಟಾರೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು, ಈ ಹಂತದಲ್ಲಿ ಇಷ್ಟು ತಿಳ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ, ವೇದಗಳು ಮನುಷ್ಯ ಪ್ರಯತ್ನದಿಂದ ರಚಿಸಲ್ಪಟ್ಟಿರುವಂತಲ್ಲ, ಅದು ಸಾಕ್ಷಾತ್ ಭಗವಂತನ ವಾಣಿ ಅನ್ನೋದನ್ನ ನಾವು ಇಷ್ಟೇ. ಭಗವಂತನ ವಾಣಿ ಆಗಿರೋದ್ರಿಂದ ನಾವು ಅದನ್ನು ಒಪ್ಕೊಳ್ಬೇಕು ಅನ್ನುವಂತಹದ್ದು ಉತ್ತರ. ಅದಕ್ಕೆ ಶಬ್ದ ಪ್ರಮಾಣ ಅಂತ ಹೆಸರು. ಈ ಶ್ಲೋಕದಲ್ಲಿ, ಭಾಗವತದ ಮಂಗಲ ಶ್ಲೋಕದಲ್ಲಿ ಬಾದರಾಯಣರು ಭಗವಂತನ ಅಸ್ತಿತ್ವವನ್ನು ರುಜುವಾತ್ ಮಾಡೋದಕ್ಕೆ ಅನುಮಾನ ಪ್ರಮಾಣವನ್ನೂ ಬಳಸ್ತಾರೆ, ಅಂದ್ರೆ ಲಾಜಿಕ್ ಅನ್ನು ಬಳಸ್ತಾರೆ, ಶಬ್ದ ಪ್ರಮಾಣವನ್ನು ಬಳಸ್ತಾರೆ. ಅಂದ್ರೆ ವೇದ ಉಪನಿಷತ್ತುಗಳಲ್ಲಿ ಹೇಳಿರುವುದನ್ನು ಅವರು ರೆಫರೆನ್ಸ್ ಆಗಿ ನಮಗೆ ಪ್ರೂಫ್ ಆಗಿ ಕೊಡ್ತಾರೆ. ಉಪಪತ್ತಿ ಅಂತ ಹೇಳ್ತೀವಿ, ಅದಕ್ಕೆ ಪ್ರೂಫ್ ಆಗಿ ಕೊಡ್ತಾರೆ. ಈಗ ಮೊಟ್ಟ ಮೊದಲನೇ ಪ್ರಶ್ನೆ ಬರ್ತದೆ, ಜಗತ್ ಕಾರಣ ಅನ್ನುವಂತಹದ್ದು ಇದೆಯಾ ಅನ್ನುವಂಥ. ಈ ಪ್ರಶ್ನೆಗೆ ಉತ್ತರವಾಗಿ ನಾವು ಭಾರತೀಯ ದರ್ಶನಗಳಲ್ಲಿ ಎರಡು ರೀತಿಯ ವಿಂಗಡಣೆ ಮಾಡ್ತೀವಿ. ಆಸ್ತಿಕ ದರ್ಶನಗಳು, ನಾಸ್ತಿಕ ದರ್ಶನಗಳು ಅಂತ ಹೇಳಿ. ಬೌದ್ಧ, ಜೈನ, ಚಾರ್ವಾಕ ಇತ್ಯಾದಿ ದರ್ಶನಗಳು ನಾಸ್ತಿಕ ದರ್ಶನಗಳಾದ್ರೆ, ಇತರ ಉಳಿದ ಎಲ್ಲಾ ದರ್ಶನಗಳು ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ, ನ್ಯಾಯ ಮತ್ತು ವೈಶೇಷಿಕ, ಇವು 6 ಬರ್ಕೊಳ್ಳಿ. ಆಸ್ತಿಕ ದರ್ಶನಗಳು 6: ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸೆ ಮತ್ತು ಉತ್ತರ ಮೀಮಾಂಸೆ. ಇವುಗಳು ಆಸ್ತಿಕ ದರ್ಶನಗಳು. ನೀವು ಉಪನಯನ ಮಾಡುವಾಗ ನಮ್ಮ ಕಡೆ ಎಲ್ಲ ಭಿಕ್ಷೆ ಬೇಡುವಾಗ, ಉಪನಯನದಲ್ಲಿ ಭಿಕ್ಷೆ ಹಾಕುವಾಗ ಒಟುವಿನ ಕಡೆಯಿಂದ ಈ ರೀತಿ ಹೇಳಿಸ್ತಾರೆ ಕನ್ನಡದಲ್ಲಿ: 4 ವೇದ, 6 ಶಾಸ್ತ್ರ, 18 ಪುರಾಣ ಓದಿಕೊಂಡು ಇಂಥವರ ಭಿಕ್ಷೆ, ಅಂದ್ರೆ ತಾಯಿ ಬಂದಿದ್ರೆ ಮಾತೃ ಭಿಕ್ಷಾ, ಅತ್ತೆ ಬಂದಿದ್ರೆ ಅತ್ತೆ ಭಿಕ್ಷಾ ಏನು ಅಂತಲ್ಲಿ ಹೇಳಿಸ್ತಾರೆ. ಅಲ್ಲಿ ಹೇಳಿರುವಂತಹ 4 ವೇದ ನಿಮಗ್ ಗೊತ್ತು, 6 ಶಾಸ್ತ್ರ ಈಗ ಹೇಳಿರೋದೇನೆ. ಯಾವ್ದ್ಯಾವುದು? ನ್ಯಾಯ, ವೈಶೇಷಿಕ, ಸಾಂಖ್ಯ ಮತ್ತು ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಇವು 6 ಶಾಸ್ತ್ರಗಳು. ಇವುಗಳಿಗೆ ದರ್ಶನ ಅಂತಲೂ ಹೆಸರು. ಇವುಗಳು ವೇದದ ಆಧಾರದ ಮೇಲೆ ಇರುವುದರಿಂದ ಇವುಗಳೇ ವೈದಿಕ ದರ್ಶನ ಅಥವಾ ಆಸ್ತಿಕ ದರ್ಶನ ಅಂತ ಹೆಸರು. ಮತ್ತು ಬೌದ್ಧ, ಜೈನ, ಚಾರ್ವಾಕ ಇವುಗಳಿಗೆ ನಾಸ್ತಿಕ ದರ್ಶನ ಅಂತ ಹೆಸರು. ಅವರು ವೇದಗಳನ್ನು ಒಪ್ಪೋದಿಲ್ಲ, ಆ ಕಾರಣದಿಂದ ಅವರಿಗೆ ನಾಸ್ತಿಕ ದರ್ಶನ ಅಂತ ಹೆಸರು. ಈ ನಾಸ್ತಿಕ ದರ್ಶನಗಳು ಪ್ಲಸ್ ಆಸ್ತಿಕ ದರ್ಶನವಾಗಿರುವಂತಹ ಪೂರ್ವ ಮೀಮಾಂಸಾ, ಇವರುಗಳು ಜಗತ್ತಿನ ಕಾರಣ ಬೇಕಿಲ್ಲ, ಜಗತ್ತಿಗೆ ಒಂದು ಕಾರಣ ಇದೆ ಅಂತಲೇನೆ ಒಪ್ಪೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಬೌದ್ಧರೆಲ್ಲ ಇದು ಜಗತ್ತಿನೆಲ್ಲ ಶೂನ್ಯ ಅಂತ ಹೇಳ್ತಾರೆ, ಜೈನರು ಅದೇ ತರ ಇನ್ನೊಂದು ಭಾಷೆನಲ್ಲಿ ಹೇಳ್ತಾರೆ. ಚಾರ್ವಾಕ ಅಂತೂ ಭಸ್ಮೀಭೂತಸ್ಯ ದೇಹಸ್ಯ ಕುತೋಬಾ ಭವಿಷ್ಯತಿ ಅಂತ ಹೇಳಿ ಋಣಂ ಕೃತ್ವ ಘೃತಂ ಪಿಬೇತ್ ಅಂತೆಲ್ಲ ಹೇಳ್ತಾನೆ. ಅವನು ಹುಟ್ಟೋಕ್ಕಿಂತ ಮುಂಚೆ, ಸಾವಿನ ನಂತರ ಏನು ಇಲ್ಲ ಅನ್ನೋದು ಅವ್ರ ಚಾರ್ವಾಕರ ದರ್ಶನ. ಆದ್ರಿಂದ ಇವ್ರು ಯಾರು ಜಗತ್ತಿಗೆ ಕಾರಣ ಅನ್ನೋದು ಇಲ್ಲ, ಜಗತ್ತೇ ಶೂನ್ಯ ಅಂದ್ಮೇಲೆ ಕಾರಣ ಯಾತಕ್ ಬೇಕು ಅಂತದ್ದು ಬೌದ್ಧರು, ಜೈನರು. ಇವರು ಹುಟ್ಟೋದ್ರಲ್ಲಿ ಇವಾಗ ಏನೇನಿದೀವೋ ಅದೆಷ್ಟೇ ನಿಜ, ಮಿಕ್ಕಿದ್ದಿಲ್ಲ ಸುಳ್ಳು ಅಂತ ಹೇಳಿ ಚಾರ್ವಾಕರು. ಅವ್ರು ಹಾಗೆ ಹೇಳೋದು ಒಂದು ರೀತಿ ಒಪ್ಪೋದು, ಅವ್ರು ನಾಸ್ತಿಕರಿದ್ದಾರೆ ಹಾಗೆ ಹೇಳ್ತಾರೆ. ಆಸ್ತಿಕ ದರ್ಶನದಲ್ಲಿಯೂ ಕೂಡ ಪೂರ್ವ ಮೀಮಾಂಸಾ ದರ್ಶನದವರು ಜಗತ್ತಿಗೆ ಕಾರಣ ಹುಡುಕ್ಬೇಕಾಗಿಲ್ಲ ಅಂತ ನಿಲುವಂತಾಳ್ತಾರೆ. ಯಾಕೆ ಹುಡುಕ್ಬೇಕಾಗಿಲ್ಲ ಅಂತ ಹೇಳಿದ್ರೆ, ಅವರ ಪ್ರಕಾರ, ಪೂರ್ವ ಮೀಮಾಂಸಾ ದರ್ಶನರ ಪ್ರಕಾರ ಜಗತ್ತು ಅನ್ನೋದು ಹುಟ್ಟೇ ಇಲ್ಲ ಅಂತ. ಹುಟ್ಟೇ ಇಲ್ಲ ಅಂದ್ರೇನು? ಯಾವತ್ತೋ ಒಂದ್ ದಿವಸ ಇಲ್ಲದೆ ಇದ್ದು ಈ ಮಧ್ಯದಲ್ಲಿ ಹುಟ್ಟಿ ಸ್ವಲ್ಪ ದಿವಸ ಇದ್ದು
ಆಮೇಲೆ ಮತ್ತೆ ನಾಶವಾಗಿದ್ರೆ ಅದಕ್ಕೆ ಹುಟ್ಟಿತು ಅಂತ ಹೇಳಬೇಕು. ಈ ಜಗತ್ತೆಲ್ಲ ಹಾಗೆ ಹುಟ್ಟಿದ್ದೇನೋ ಅಂತಿಲ್ಲ. ಇಲ್ಲಿ ಆಗಿರೋದು ಬರೀ ಬದಲಾವಣೆಗಳು. ಮುಂಚೆ ಹಾಗಿತ್ತು, ಆಮೇಲೆ ಸ್ವಲ್ಪ ಏನೇನೋ ಬೇರೆ ಆಯ್ತು. ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ಈಗ ಬೆಂಗಳೂರು ಅದು ಕೆಂಪೇಗೌಡರ ಕಾಲಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಏನಿತ್ತು, ಇಷ್ಟೊಂದು ನಗರ ಇರಲಿಲ್ಲ. ಅಲ್ಲಿ ಕೆರೆಗಳಿತ್ತು, ಒಂದು ಸಣ್ಣ ಪುಟ್ಟ ಕೃಷಿ ಜಮೀನು ಹಾಗೆಲ್ಲ ಇತ್ತು, ಒಂದಿಷ್ಟು ಪರ್ವತಗಳು ಅಂತ, ಇವಾಗಿನ ಲಾಲ್ಬಾಗ್ ಅಂತ ಏನಿದೆ ಅದೆಲ್ಲ ಪರ್ವತಗಳು ಅಂತ ಇತ್ತು. ಇವಾಗ ಅದು ನಗರ ಆಗಿದೆ. ಇನ್ನೊಂದು 5,000 ವರ್ಷ ಆದ್ಮೇಲೆ ಅಲ್ಲಿ ಹಾಗೇನೇ ನಗರ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಲ್ಲ. ಹೀಗೆ ಬದಲಾವಣೆ ಆಗ್ತಾ ಇರ್ತದೆ. ಪೂರ್ವ ಮೀಮಾಂಸಕರು ಏನ್ ಹೇಳ್ತಾರೆ, ಈ ಜಗತ್ತು ಹಾಗೇನೇ ಬದಲಾವಣೆ ಆಗಿದ್ದು, ಅದು ಅದು ಹುಟ್ಟೇ ಇಲ್ಲ, ಸುಮ್ಮನೆ ಚೇಂಜ್ ಆಗ್ತಾ ಇರ್ತದೆ ಅಷ್ಟೇನೆ. ಹೀಗೆ ಹೇಗಿದೆ ಹಾಗೇ ಇದೆ, ಸ್ವಲ್ಪ ರೂಪದಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಇಲ್ಲಿರೋದು ಆ ಕಡೆ ಹೋಗ್ತದೆ, ಆ ಕಡೆ ಇರೋದು ಇನ್ನೊಂದ್ ಕಡೆ ಹೋಗ್ತದೆ, ಇಷ್ಟೇ ಹೊರತು ಹುಟ್ಟಿಲ್ಲ, ಹುಟ್ಟೇ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವಾಗ ಹುಟ್ಟಿಲ್ಲ ಅಂತ ಹೇಳಿದ್ಮೇಲೆ, ಸೃಷ್ಟಿನೇ ಆಗಿಲ್ಲ ಅಂತ ಹೇಳಿದ್ಮೇಲೆ, ಸೃಷ್ಟಿಕರ್ತನನ್ನ ಹುಡುಕುವಂತಹ ಅವಶ್ಯಕತೆನೇ ಇಲ್ಲ ಎಂಬುದಾಗಿ ಪೂರ್ವ ಮೀಮಾಂಸರ ನಿಲುವು. ಅವರಿಗೆ ಉತ್ತರ ಹೇಗೆ ಕೊಟ್ವಿ ಅಂತ ಹೇಳಿದ್ರೆ, ಇವರು ಆಸ್ತಿಕ ದರ್ಶನಕ್ಕೆ ಒಳಪಟ್ಟಾಗಿರುವುದರಿಂದ ವೇದಗಳನ್ನ ನಂಬುತ್ತಾರೆ. ವೇದಗಳನ್ನ ನಂಬುವುದರಿಂದ ವೇದಗಳಲ್ಲಿ ಸೃಷ್ಟಿಯಾಗಿದೆ ಎನ್ನುವಂತಹ ಒಂದು ಮಾತನ್ನ ನಾವು ಅವರಿಗೆ ರೆಫರೆನ್ಸ್ ಕೊಟ್ಟರೆ ಅವರು ಅದನ್ನು ಒಪ್ಕೊಳ್ಬೇಕು ಅಲ್ವೇ? ಆದ್ರಿಂದ ಅದಕ್ಕೆ ಏನು ಉತ್ತರ ಕೊಟ್ವಿ? ಪ್ರತಿನಿತ್ಯ ಬರುವಂತಹ ಸಂಧ್ಯಾವಂದನೆಯಲ್ಲಿ ಬರುವಂತಹ ಮಂತ್ರದ ಮೂಲಕ ಆ ಪೂರ್ವ ಮೀಮಾಂಸಕರು ಉತ್ತರ ಕೊಟ್ಟಿದ್ದು ಏನು? ಧಾತ ಯಥಾ ಪೂರ್ವಂ ಅಕಲ್ಪಯತ್ ದಿವಂಚ ಪೃಥ್ವೀಂಚ ಅಂತರಿಕ್ಷಂ ಅನ್ನುವಂತಹ ಮಂತ್ರ. ಅದರಲ್ಲಿ ಏನಿದೆ? ಧಾತ ಭಗವಂತ, ಯಥಾ ಪೂರ್ವಂ ಈ ಹಿಂದೆ ಇದ್ದಂತೆ, ಅಕಲ್ಪಯತ್ ಸೃಷ್ಟಿ ಮಾಡ್ದ ಅಂತ ಇದೆ. ಈ ಹಿಂದೆ ಇದ್ದಂತೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಈ ಹಿಂದೆ ಇತ್ತು, ಮಧ್ಯದಲ್ಲಿ ಇರಲಿಲ್ಲ, ಇವಾಗ ಮತ್ತೆ ಸೃಷ್ಟಿ ಆಗ್ತಾ ಇದೆ ಅಂತಾಯ್ತಲ್ಲ. ಇವಾಗ ಹಿಂದೆ ಇತ್ತು, ಮಧ್ಯದಲ್ಲಿ ಇರಲಿಲ್ಲ, ಇವಾಗಿದೆ ಅಂದ್ರೆ ಏನರ್ಥ? ಹಿಂದೆ ಇದ್ದಿದ್ದು ಲಯ ಆಯ್ತು, ಇವಾಗ ಮತ್ತೆ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ಸೃಷ್ಟಿ ಆಯಿತು, ಸೃಷ್ಟಿ ಮತ್ತು ಲಯಗಳು ಇವು ನಿರಂತರವಾಗಿ ಸಾಗ್ತಾ ಇದ್ದಾವೆ ಅಂತಾಯ್ತಲ್ಲ. ಆದ್ರಿಂದ ಪೂರ್ವ ಮೀಮಾಂಸಕರ ನಿಲುವಾಗಿರುವಂತಹ ಸೃಷ್ಟಿನೇ ಆಗಿಲ್ಲ, ಆದ್ರಿಂದ ಸೃಷ್ಟಿಕರ್ತನನ್ನು ನಾವು ಹುಡುಕ್ಬೇಕಾಗಿಲ್ಲ ಅನ್ನುವಂತಹ ಮಾತು ನಿಲ್ಲೋದಿಲ್ಲ. ಹಾಗಾಗಿ ಸೃಷ್ಟಿಕರ್ತನನ್ನ, ಸೃಷ್ಟಿ ಆಗಿದೆ ಅನ್ನೋದನ್ನು ಒಪ್ಕೊಂಡ ಮೇಲೆ ಸೃಷ್ಟಿಕರ್ತನನ್ನ ನಾವು ಹುಡುಕಬೇಕು ಅನ್ನುವಂತಹದ್ದು. ಜಗತ್ತಿಗೆ ಕಾರಣ ವಸ್ತು ಅನ್ನುವಂತಹದ್ದು ಒಂದಿದೆ ಅಂತ ಆಯ್ತು. ಆ ಕಾರಣ ವಸ್ತು ಅನ್ನೋದಿದೆ ಅನ್ನೋದನ್ನೇ ಈ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಪದದಿಂದ ಹೇಳ್ತಾರೆ. ಜನ್ಮ, ಆದಿ, ಅಸ್ಯ, ಯತಃ 4 ಶಬ್ದದಿಂದ ಕೂಡಿರುವಂಥದ್ದು. ಅಸ್ಯ, ಅಸ್ಯ ಅಂದ್ರೆ ಇದರ ಅಂತ. ಇದರ ಅಂತ ಹೇಳಬೇಕಾದ್ರೆ ನಾವು ಯಾವಾಗ ಹೇಳ್ತೀವಿ? ನಮ್ಮ ಕಣ್ಣೆದುರಿಗೆ ಇರುವಂತಹ ವಸ್ತುವನ್ನು ನೋಡ್ಕೊಂಡ್ಬಿಟ್ಟು ಇದರ ಅಂತ ಹೇಳ್ತೀವಿ. ನಮ್ಮ ಕಣ್ಣೆದುರಿಗೆ ಏನಿರ್ತದೆ? ಇದೆಲ್ಲವನ್ನು ನೋಡ್ಬಿಟ್ರೆ ನಾಮರೂಪಾತ್ಮಕವಾಗಿರುವಂತಹ, ನಾನಾತ್ಮಕವಾಗಿರುವಂತಹ ಜಗತ್ತು. ಈ ಜಗತ್ತಿನ ಅಂತ ಅರ್ಥ. ಅಸ್ಯ ಅಂತ ಹೇಳಿದ್ರೆ ಈ ಜಗತ್ತಿನ ಅಂತ ಅರ್ಥ. ಅಸ್ಯ ಜನ್ಮ ಆದಿ, ಜನ್ಮ ಮೊದಲಾದವುಗಳು ಅಂತ. ಆದಿ ಪದದಿಂದ ಜನ್ಮ, ಸ್ಥಿತಿ ಮತ್ತು ಲಯ ಮೂರನ್ನು ತೆಗೆದುಕೊಳ್ಳೋದು. ಆದಿ ಅಂತ ಹೇಳಿದ್ರೆ ಮೊದಲಾದವುಗಳು ಅಂತ ಹೇಳ್ತೀವಲ್ಲ. ಮೊದಲಾದವುಗಳು ಅಂದ್ರೆ ಯಾವ್ಯಾವು? ಜನ್ಮ ಅಂತ ಅವರೇ ಹೇಳಿದ್ದಾರೆ. ಆದಿ ಪದದಿಂದ ಸ್ಥಿತಿ ಮತ್ತು ಲಯ ಎರಡನ್ನು ತೆಗೆದುಕೊಂಡು ಈ ಜಗತ್ತಿನ ಸ್ಥಿತಿ ಮತ್ತು ಲಯಗಳು, ಜನ್ಮ, ಸ್ಥಿತಿ ಮತ್ತು ಲಯಗಳು ಯತಃ ಯಾವುದರಿಂದ ಅಂದ್ರೆ ಯಾವುದರಿಂದ ಆಗಿವೆಯೋ ಅಂತಹ, ಕೊನೆಯ ಶ್ಲೋಕಕ್ಕೆ ಬನ್ನಿ, ಸತ್ಯಂ ಪರಂ ಧೀಮಹಿ, ಅಂತಹ ಸತ್ಯ ವಸ್ತುವನ್ನ, ಪರಂ ಶ್ರೇಷ್ಠವಾಗಿರುವಂತಹ ವಸ್ತುವನ್ನ ಧೀಮಹಿ ನಾನು ಧ್ಯಾನಿಸ್ತೇನೆ ಅಂತ ಹೇಳಿದೆ. ಇದು ಈ ಮಂಗಲ ಶ್ಲೋಕದ ಅರ್ಥವೈಶಾಲ್ಯವನ್ನು, ಅರ್ಥಗಾಂಭೀರ್ಯವನ್ನು ಹೊಂದಿರುವಂತಹದ್ದಕ್ಕೆ ಒಂದು ಉದಾಹರಣೆ. ಇಷ್ಟೊತ್ತು ನಾವು ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಒಂದು ಪದಕ್ಕೆ
ವಿಶ್ಲೇಷಣೆಯನ್ನು ನೋಡಿದ್ವಿ. ಇದೇ ರೀತಿ ಒಂದೊಂದೇ ಪದಗಳನ್ನ ಈ ಶ್ಲೋಕಕ್ಕೆ ನಾನು 2 ಕ್ಲಾಸ್ ಅಥವಾ 3 ಕ್ಲಾಸ್ ತೆಗೆದುಕೊಳ್ಳಬಹುದು. ಆದರೂ ಪರವಾಗಿಲ್ಲ, ಅಷ್ಟು ಹೇಳುವಂತಹ ವಿಷಯ ಗಾಂಭೀರ್ಯ ಅದರಲ್ಲಿದೆ, ತಿಳಿದುಕೊಳ್ಳುವಂತಹ ವಿಷಯ ಇದೆ. ಈ ಶ್ಲೋಕ ಮನಸ್ಸಿಗೆ ಸ್ಪಷ್ಟವಾದರೆ ಇಡೀ ಭಾಗವತದಲ್ಲಿ ದ್ವಂದ್ವಗಳು ಅನ್ನುವಂತಹದ್ದು ಎಲ್ಲೂ ಬರೋದಿಲ್ಲ. ಆದ್ರಿಂದ ದಯವಿಟ್ಟು ಎಲ್ಲರೂ ಈ ಶ್ಲೋಕದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ, ಇವತ್ತಿನ ಈ ಶ್ಲೋಕ ಪಾಠವನ್ನ ನಾವು ಇಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ನುವಂತಹ ಪದಕ್ಕೆ ಅರ್ಥ ವಿವರಣೆ ಕೊಡುವುದರ ಮೂಲಕ ಈ ಪಾಠದ ವಿಚಾರವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ ಇವತ್ತಿನ ಪಾಠವನ್ನು ಮುಗಿಸ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದ ಗುರುಗಳೇ. ಶುಭರಾತ್ರಿ. ನಮಸ್ಕಾರ ಗುರುಗಳೇ. ಗುರುಗಳೇ. ಗುರುಗಳೇ ನಮಸ್ಕಾರ.